ಇದು ನೋಡಿ ಆವಾಗ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಇದು ಎಲ್ಲ ಉಪ್ಪಿನಕಾಯಿಗಿಂತೂ ಚೆನ್ನಾಗಿರುತ್ತೆ, ಘಮನೂ ಅಷ್ಟೇ, ರುಚಿನೂ ಅಷ್ಟೇ. ಈ ಥರ ಮಾವಿನಕಾಯಿ ತಗೊಂಡಿದ್ದೀನಿ. ಇದನ್ನ ಬೇಕಾದ್ರೆ ನೀವು ಬೇಕಾದ್ರೆ ಈ ಬೆಂಗಳೂರಕಾಯಿ ತೋತಾಪುರಿ ಅಂತೀವಲ್ಲ ಅದನ್ನೂ ತಗೋಬೋದು. ಚೆನ್ನಾಗಿ ತೊಳೆದು ಒರೆಸಿ 1 ಗಂಟೆ ಟೈಮ್ ಆರೋಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಸ್ವಲ್ಪ ತೇವ ಇದ್ರೂ ಒಣಗೋಗುತ್ತೆ. ಒಂಚೂರು ತೇವ ಇರಬಾರ್ದು ನೋಡಿ. ಚಾಕು ನಾವು ಕಟ್ ಮಾಡೋ ಇದು ಎಲ್ಲ ಒಣಗಿಸ್ಕೊಂಡು ಎತ್ಕೋಬೇಕು. ನೀರು ಸೋಕಿದ್ರೆ ಕೆಟ್ಟೋಗ್ಬಿಡುತ್ತೆ. ಇದು ನೋಡಿ ಈ ಥರ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸುಗಳಾಗಿ ಮಾಡ್ಕೋಬೋದು. ನಾವು ಅಲ್ಲೇ ಮಾರ್ಕೆಟಲ್ಲೇ ಕಟ್ ಮಾಡಿಸ್ಕೊಳ್ಳೋದಾದರೆ ಇದು ಒಳಗಡೆ ಬೀಜ ಸಮೇತ ಕಟ್ ಮಾಡಿಕೊಡ್ತಾರೆ. ಆ ಬೀಜ ಮಾತ್ರ ತೆಗೆದುಬಿಟ್ಟು ಇದಕ್ಕೊಂದು ಲೇಯರ್ ಹಂಗೆ ಅಂಟ್ಕೊಳ್ಳೋದುತ್ತೆ, ಅದನ್ನ ಸಮೇತ ಹಾಕ್ತಾರೆ ಕೆಲವರು. ನಾನಾದರೆ ಹಿಂಗೆ ಮನೆಯಲ್ಲೇ ಕಟ್ ಮಾಡ್ಕೊತೀನಿ ನೀಟಾಗಿ. ಅಲ್ಲಿ ಕಟ್ ಮಾಡಿಸ್ಕೊಂಡು ಬರೋದ್ರೊಳಗೆ ಕಪ್ಪಗಾಗಿಬಿಡುತ್ತೆ ಅದಕ್ಕೆ. ಇಲ್ಲಿ ನೋಡಿ ಈ ಥರ ಇಷ್ಟು ಹೋಳಾಗಿದೆ. ನಾನು 2 ಥರ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಸಾಸಿವೆ ಹುರಿದಿಟ್ಕೋಬೇಕು ಈ ಥರ. ಕೆಲವರು ಹಸಿದೂ ಹಾಕ್ತಾರೆ, ನನಗೆ ಹಸಿಗಿಂತ ಹುರಿದು ಹಾಕಿದ್ರೇ ಇಷ್ಟ ಆಯಿತು. ಸೊ ಮೆಂತ್ಯನೂ ಅಷ್ಟೇ ಲೋ ಫ್ಲೇಮಲ್ಲಿ ಈ ಥರ ಘಮ ಬಿಟ್ಕೊಳ್ಳೋವರೆಗೂ ಹುರಿದಿಟ್ಕೋಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಹುರಿದಿಟ್ಕೊಂಡು ಇದನ್ನ ಪುಡಿ ಮಾಡ್ಕೋಬೇಕು ಸ್ವಲ್ಪ ತರ್ತರಿಯಾಗಿ. ಈ ಲೋಟದಲ್ಲಿ 6 ಲೋಟ ಹೋಳು ಹಾಕ್ತಾಯಿದ್ದೀನಿ ಮಾವಿನಕಾಯ್ದು. ಅಲ್ಲಿ ನೋಡಿ 2 3 4 5 ಇದು ನೋಡಿ ಇದೊಂದು 6 ಲೋಟ ಹಾಕ್ತಾಯಿದ್ದೀನಿ. 6 ಲೋಟ ಹೋಳು ಹಾಕ್ಕೊಂಡು ಇಷ್ಟು ಮಾಡ್ಕೊಂಡ್ರೆ ಇಬ್ಬರಿರೋರು ಎಷ್ಟು ಅರ್ಧ ಸಾಸಿವೆ ಹಾಕಿದ್ದೀನಿ, 1/4 ಭಾಗ ಮೆಂತ್ಯ ಹಾಕಿದ್ದೀನಿ. ಅದನ್ನ ಪುಡಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಉಪ್ಪು ಕಲ್ಲುಪ್ಪು ನೋಡಿ, ಕಲ್ಲುಪ್ಪು ಹಾಕ್ಕೋಬೇಕು ನೋಡಿ, ಚೆನ್ನಾಗಿರುತ್ತೆ. ಅದನ್ನೂ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಅದೇ ಲೋಟದಲ್ಲಿ 1 ಲೋಟ ಕಲ್ಲುಪ್ಪು, 1 ಲೋಟ ಖಾರ, ಅರ್ಧ ಲೋಟ ಬೆಳ್ಳುಳ್ಳಿ, 2 ಲೋಟ ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಳ್ಳೆಣ್ಣೆ ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ರಿಫೈಂಡ್ ಆಯಿಲ್ ಹಾಕಬೇಡಿ, ಬಂಕೆ ಬಂದುಬಿಡುತ್ತೆ, ಒಂಥರ ಲೋಳೆ ಬಂದುಬಿಡುತ್ತೆ. ಈಗ ಕಡಲೆಕಾಯಿ ಎಣ್ಣೆ ಇಲ್ಲಾಂದರೆ ಎಳ್ಳೆಣ್ಣೆ ಹಾಕ್ಕೊಳ್ಳಿ. ಅರಿಶಿನ 1 ಸ್ಪೂನು. 6 ಲೋಟ ನೀವು ಯಾವುದೇ ಲೋಟದಲ್ಲಿ ಹಾಕ್ಕೊಳ್ಳಿ, ಆ ಲೋಟದಲ್ಲಿ 6 ಲೋಟ ಹೋಳು, ಅರ್ಧ ಲೋಟ ಸಾಸಿವೆ, 1/4 ಲೋಟ ಮೆಂತ್ಯ, 1 ಲೋಟ ಖಾರ, 1 ಲೋಟ ಉಪ್ಪು, ಅರ್ಧ ಲೋಟ ಬೆಳ್ಳುಳ್ಳಿ, 1 ಸ್ಪೂನ್ ಅರಿಶಿನ, ಇಷ್ಟು 2 ಲೋಟ ಎಣ್ಣೆ. ಇಷ್ಟು ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡಬೇಕು. ಗಾಜಿನ ಬಾಟ್ಲಿದ್ರೂ ಹಾಕ್ಕೊಳ್ಳಿ, ಇಲ್ಲ ಜಾಡಿ ಇದ್ದರೂ ಹಾಕ್ಕೊಂಡು ಮುಚ್ಚಿಟ್ಬಿಡಿ. ನಾನು ಇದರಲ್ಲೇ ಮುಚ್ಚಿಟ್ಬಿಡ್ತಾಯಿದ್ದೀನಿ. 1 ಅವರ್ ಬಿಟ್ಟರೆ ಹಂಗಾಗಿರುತ್ತೆ. ಬೆಳಗ್ಗೆ ನೋಡಿದರೆ ಇನ್ನೂ ಇದಾಗಿರುತ್ತೆ, ಎಣ್ಣೆವೆಲ್ಲ ಮೇಲೆ ಬಂದು. ಅದೆಲ್ಲ ಜಾಡಿಗೆ ತುಂಬಿಸ್ಬಿಟ್ಟು ಆ ಬೌಲಲ್ಲಿ ಅನ್ನ ಹಾಕ್ಬಿಟ್ಟು ಕಲಿಸ್ಕೊಂಡು ತಿನ್ನಿ, ಏನು ಚೆನ್ನಾಗಿರುತ್ತೆ. ಆ ಬೆಳ್ಳುಳ್ಳಿನೂ ಸ್ವಲ್ಪ ಮೆತ್ತಗಾಗಿರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತಲ್ವ, ಬಾಯಿಗಿಡಿ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಇದ್ದಾಗ ಕಲಿಸ್ಬಿಟ್ರೆ ಆ ಘಮ ಮನೆ ಸುತ್ಕೊಂಡ್ಬಿಡ್ತೆ. ನನಗೆ ನಿನಗೆ ಅಂತ ಬರ್ತಾರೆ. ಮಾಡ್ಕೊಂಡು ನೋಡಿ. ಇಷ್ಟ ಆಯ್ತಾದರೆ ಲೈಕ್, ಶೇರ್, ಕಾಮೆಂಟ್.